ವೆಲ್ಕಮ್ ಗೈಸ್, ಬನ್ನಿ ಕುತ್ಕೊಳ್ಳಿ. ನೀವು ಇಲ್ಲಿ ಅಚ್ಚು ಇಬ್ರು ಮತ್ತೆ ಜಗಳ ಆಡ್ಕೊಂಡ್ರ ನೀವು? ಕಣ್ಣಲ್ಲಿ ಬಂತು ಇಲ್ಲ ಗೈಸ್, ಎಲ್ಲಾರು ಓದ್ ವ್ಲಾಗ್ ಅಲ್ಲಿ ಕೇಳ್ತಿದ್ರಿ, ಮದ್ವೆ ವ್ಲಾಗ್ ಅಲ್ಲಿ. ಸೊ ಸಣ್ಣ ಹಾಕೊಂಡಿರೋ ಕಾಸ್ಟ್ಯೂಮು ಎಷ್ಟಾಯ್ತು, ಏನು, ಎಲ್ಲಿಂದ ತಗೊಂತಾರೆ ಅವರು, ಎಲ್ಲಿತ್ತು ಸಿಕ್ತು ಕಲೆಕ್ಷನ್ಸ್ ಅಂತಾರ. ಗಾಯ್ಸ್, ಸಂಡೇ ಸ್ಯಾಟರ್ಡೆ ಆದ್ರೆ ಇವ್ರಿಬ್ರದ್ದು ಇದೇ ಗೋಳು ಗಾಯ್ಸ್. 5-5 ನಿಮಿಷಕ್ಕೂ ಮುಚ್ಕೋತಾರೆ, 5-5 ನಿಮಿಷಕ್ಕೂ ಜಗಳ ಆಡ್ತಾರೆ, 5-5 ನಿಮಿಷಕ್ಕೂ ಒಂದಾಯ್ತಾರೆ. ಇವತ್ತೇನೋ ಸ್ಟ್ರಾಂಗ್ ಆಗಿ ಜಗಳ ಆಡೋರೆ. ಒಂದಾಗೋದಕ್ಕೆ ನಾನು ವ್ಲಾಗೇ ಸ್ಟಾರ್ಟ್ ಮಾಡಿದೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೇಲಿ ಯಾರ್ಯಾರಿದ್ದಾರೆ, ಏನೇನಿದೆ, ಮತ್ತೆ ಏನೇನು ಸ್ಪೆಷಲ್ ಮಾಡಿದ್ದಾರೆ ಟಿಫನಿಗೆ ಅನ್ನೋದನ್ನ, ಸಂಡೇ ಸ್ಪೆಷಲ್ ಏನು ಮಾಡ್ತಾರೆ ನಮ್ಮ ಮನೇಲಿ ಇವತ್ತು, ಏನು ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಅಚ್ಚು, ಯುಕ್ತ, ಸನ್ನು, ಮತ್ತು ನಮ್ಮ ಮಾಲಿನಿ ಅಕ್ಕ, ಶಾಲಿನಿ ಅಕ್ಕ, ನಮ್ಮ ಅಮ್ಮ, ನಮ್ಮ ಭಾವ ಎಲ್ಲರೂ ಕೂಡ ಮನೇಲಿದ್ದಾರೆ. ಸಂಡೇ ಬಂದರೆ ನನಗಂತೂ ಫುಲ್ಲು ಖುಷಿ ಆಗುತ್ತೆ. ಏನಕ್ಕಂದರೆ ಆಲ್ಮೋಸ್ಟ್ ಎಲ್ಲ ಸ್ಯಾಟರ್ಡೆ ಸಂಡೇ ಅಚ್ಚು ಮತ್ತು ಯುಕ್ತ ಇರ್ತಾರೆ. ಸೊ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರ ಜೊತೆ ನನಗೂ ಸಣ್ಣಗೂ ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ, ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತು ಟಿಫನ್ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ ಮನೆ ಒಳಗಡೆ. ಗಾಯ್ಸ್ ನೋಡಿ ಗಾಯ್ಸ್, ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡಿ. ಅಚ್ಚು, ಯುಕ್ತ, ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾರೆ ಅಂತ ಹಾಯ್ ಮಾಡಿ ಎಲ್ಲರೂ. ತಾಯಿ ಅಂತವನೇ. ಟೈಮಿಂಗ್ಸ್ ನೋಡೋದು ಹೇಳ್ಕೊಡ್ತಾ ಇದೀನಿ ಗೈಸ್. ಟೈಮಿಂಗ್ಸ್ ನೋಡೋದು ಕಲಿತಾ ಇದ್ದಾರೆ. ಟೈಮಿಂಗ್ಸ್ ಇವಾಗ ಕಲ್ತಿದ್ದೀರಾ ಅಕ್ಕ? ನೀನೊಂದು ತೋರ್ಸಕ್ಕ ನೋಡೋಣ. ಅದೇ ಇದನ್ನ ತೋರ್ಸಿ, ಇವಾಗ ತೋರ್ಸೋಣ, ಬೇರೆ ತೋರ್ಸು ಗೈಸ್. ನೋಡೋಣ ಗೈಸ್, ಇವ್ರಿಬ್ರಿಗೆ ಟೈಮಿಂಗ್ಸ್ ಕರೆಕ್ಟ್ ಆಗಿ ನೋಡಕ್ ಬರುತ್ತಾ ಇಲ್ವಾ ಅಂತ ನೋಡೋಣ. ಇದೆಷ್ಟು ಅಂತ ಅವ್ರು ಇವಾಗ ಹೇಳ್ತಾರೆ ಗೈಸ್. ನೋಡೋಣ, ಗೆಸ್ ಮಾಡಿ ಬೇಗ. ಇಷ್ಟೊತ್ತು ಬೇಕಾ ಟೈಮ್ ನೋಡೋಕ್ಕೆ? ಪರವಾಗಿಲ್ಲ, ಈಗ ಕಲಿತಿದಾರಲ್ಲ, ನೋಡೋಣ ಹೇಳ್ತಾರ ಇಲ್ವಾ ಅಂತ. 10:08 ನೀನು ಅಚ್ಚು? 10:08 ಅವನು ಹೇಳಿದ್ನೇ ಹೇಳ್ಬಿಡ್ತಾಳಲ್ವಾ, ಅದೇ ಸ್ವಲ್ಪ ಕನ್ಫ್ಯೂಸ್ ಆಯ್ತಾ? ಓಕೆ, ಯುಕ್ತ ಕರೆಕ್ಟ್ ಆಗಿ ಕಂಡಿಡ್ದಾನೆ ಗೈಸ್. ಸೂಪರ್ ಯುಕ್ತ. ಪ್ರೈವೇಟ್ ಗ್ಲಾಸ್ ಮಾಡಿ ಕಾಣಿಸಲ್ಲ, ಅಲ್ಲಿ ಕಾಣಿಸ್ತು, ಇವಳು ಕಾಣಿಸ್ಬೇಕಿರೋ, ಅವನು ಕಾಣಿಸ್ತದೆ. ಎಷ್ಟು ಟೈಮಿಂಗ್ಸ್ ನೋಡೋಣ. ಹೇಳ್ತಾಳ ಏನಚ್ಚು ಇಷ್ಟೋ ಟೈಮ್ ತಗೋತಾ ಇದೆಯಾ? ಕನ್ಫ್ಯೂಷನ್ ಮಾಡ್ಬಿಡ್ರಿ, ಟೈಮ್ ಕೊಡ್ರಿ. ಹೇಳ್ತಾಳ ಅವಳು ಕರೆಕ್ಟ್ ಆಗಿ. ನಿನಗೆ ಕಾಣಿಸಲ್ಲ ಮಮ್ಮಿ, ಅದು ಪ್ರೈವೇಟ್ ಕ್ಲಾಸ್. ಕರೆಕ್ಟ್ ಪನ 11:45 ಉಲ್ಟಾ 11:45 ಕರೆಕ್ಟ್. ಸೂಪರ್. ನಮ್ಮಮ್ಮ ನೋಡಿ ಗೈಸ್ ಅಡಿಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಗೈಸ್, ಸನ್ನು ಏನ್ ಮಾಡ್ತಿದ್ದಾರೆ ನೋಡಿ. ಏನ್ ಮಾಡ್ತಿದ್ದೀರಾ ಸನ್ನು? ಏನಲ್ಲ, ಇದು ಸ್ವಲ್ಪ ನೀಟಾಗಿರ್ತಿದೆ ಡ್ರೆಸ್ಸಸ್. ಗೈಸ್, ಸಣ್ಣದು ಎಲ್ಲ ಕಾಸ್ಟ್ಯೂಮ್ಸ್ಗಳು ನೋಡಿ, ಇಲ್ಲೇ ನೋಡ್ಕೊಬಿಡಿ. ಸಣ್ಣ ಹಾಕೊಳ್ಳೋ ಡ್ರೆಸ್ಗಳು, ರೀಲ್ಸ್ ಮಾಡೋದಕ್ಕೆ ಎಲ್ಲದಕ್ಕೂ ಡ್ರೆಸ್ಗಳು ಇಲ್ಲಿ ಇಟ್ಕೊಂಡಿದ್ದಾರೆ ಈಗ. ಗುಡ್ ಮಾರ್ನಿಂಗ್ ಸಣ್ಣ ಊರಿ. ಗೈಸ್, ಎಲ್ಲರೂ ಓದ್ ವ್ಲಾಗ್ ಅಲ್ಲಿ ಕೇಳ್ತಿದ್ರಿ, ಮದ್ವೆ ವ್ಲಾಗ್ ಅಲ್ಲಿ. ಸೊ ಸಣ್ಣ ಹಾಕೊಂಡಿರೋ ಕಾಸ್ಟ್ಯೂಮು ಎಷ್ಟಾಯ್ತು, ಏನು, ಎಲ್ಲಿಂದ ತಗೊಂತಾರೆ ಅವರು, ಎಲ್ಲಿತ್ತು ಸಿಕ್ತು ಕಲೆಕ್ಷನ್ಸ್ ಅಂತಾರ. ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ. ಸೊ ಅವ್ರಿಗೋಸ್ಕರ ಇವಾಗ ಸಣ್ಣ ಹೇಳ್ತಾರೆ ಎಲ್ಲಿ ತಗೋತಾರೆ ಅಂತ. ಹೇಳಿ ಸಣ್ಣ, ಎಲ್ಲಿಂದ ಇದನ್ನ ತಗೊಂಡಿದ್ ನೀವು? ಸೊ ಗೈಸ್, ನಾನು ಈ ಕಾಸ್ಟ್ಯೂಮ್ ತಗೊಂಡಿರೋದು ಎಲ್ಲಿಂದ್ರೆ ನಾಚಿ ಡಿಸೈನ್ಸ್ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್, ನಾಚಿ ಡಿಸೈನ್ಸ್ ಅಂತ. ಸೊ ಅವರ ಪೇಜ್ ಇಂದ ನಾನು ಇದು ಏನೋ ಸ್ಯಾರಿ, ಬ್ಯೂಟಿಫುಲ್ ಸ್ಯಾರಿನ ತಗೊಂಡಿದ್ದು. ಸೊ ಅಲ್ಲಿ ಕಸ್ಟಮೈಸ್ ಕೂಡ ಮಾಡ್ತಾರೆ, ಸಖತ್ತಾಗಿ ಡಿಸೈನರ್ಸ್ ಕೂಡ ಇದ್ದಾರೆ, ಡಿಸೈನ್ ಮಾಡಿ ಕೊಡ್ತಾರೆ. ನಿಮ್ಗೆ ಯಾವ ಥರ ಡ್ರೆಸ್ ಬೇಕೋ ಆ ಥರ ಡಿಸೈನ್ ಕೂಡ ಮಾಡಿ ಕೊಡ್ತಾರೆ. ಹಾಗೆ ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ ಮತ್ತು ಮ್ಯಾರೇಜ್ ಶೂಟ್ ಆಗಲಿ ಯಾವುದೇ ಫಂಕ್ಷನ್ಸ್ ಇದ್ರೂ ಡ್ರೆಸ್ ಕೊಡ್ತಾರೆ, ರೆಂಟಿಗೆ ಕೊಡ್ತಾರೆ. ಸೊ ನಿಮಗೆ ಕೂಡ ಬೇಕಿದ್ರೆ ರೆಂಟ್ಗೂ ಕೊಡ್ತಾರೆ, ನಾರ್ಮಲ್ ಇದಕ್ಕೂ ಕೊಡ್ತಾರಲ್ವಾ? ರೆಂಟಿಗೆ ಕೊಡ್ತಾರೆ.
ಮತ್ತೆ ಕಸ್ಟಮೈಸು ಮಾಡಿ ಕೊಡ್ತಾರೆ. ಅದೇ ಅವ್ರಿಗೆ ಓನ್ ಆಗೂ ಕೊಡ್ತಾರೆ, ಅಂದ್ರೆ ಅವ್ರು ಹೇಳೋ ತರ ರೆಡಿ ಮಾಡಿ ಅವ್ರಿಗೇನೆ ಕೊಡ್ತಾರೆ. ಹಾ, ರೆಡಿ ಮಾಡ್ತಾರೆ. ಅಂದ್ರೆ ಸ್ವಂತವಾಗಿ ಅವ್ರಿಗೆ ಕೊಡ್ತಾರಾ? ಅದನ್ನ ಕಸ್ಟಮೈಸ್ ಓಕೆ. ಅಂತ. ಸೊ ನಂಗಂತ ಈ ಸಾರಿ ತುಂಬಾ ತುಂಬಾ ಇಷ್ಟ ಆಯ್ತು ಗೈಸ್. ನೀವೇ ನೋಡಿರ್ಬೋದು, ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ, ಹಾಗೆ ಫೋಟೋ ಕೂಡ ಪೋಸ್ಟ್ ಮಾಡಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಕೇಳಿದ್ರೆ ಸಾರಿ ಎಲ್ಲಿಂದ ಹೈಯೆಸ್ಟ್ ಕ್ವೆಶನ್ಸ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನಾಚಿ ಡಿಸೈನ್ಸ್ ಅಂತ ಇದೆ. ನೀವು ಹೋಗಿ ಆ ಪೇಜ್ ನ ವಿಸಿಟ್ ಮಾಡಬೇಕು. ಸರ್ಚ್ ಮಾಡಿ ವಿಸಿಟ್ ಮಾಡಿ ನಿಮ್ಗೆ ಯಾವ ತರ ಡ್ರೆಸ್ ಬೇಕು ಅಲ್ಲಿಂದ ರೆಂಟಿಗೆ ಬೇಕಾದ್ರೂ ತಗೋಬಹುದು, ಹಾಗೆ ನಿಮ್ಗೆ ಬೇಕಾಗಿರೋ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಾಚಿ ಡಿಸೈನ್ಸ್. ಗಗನ್ ಅವರೇ ನಂಗೆ ಈ ಡ್ರೆಸ್ ಕೊಟ್ಟಿದ್ದು. ಥ್ಯಾಂಕ್ ಯು. ಮುನ್ನು ಪಾಪ ಬಂದಿದ್ದಾರೆ. ಅಂಕಲ್ ಹಾಯ್ ಮಾಡಿ, ಗುಡ್ ಮಾರ್ನಿಂಗ್ ಹೇಳಿ. ಅಂಕಲಿಗೆ ಫುಲ್ ಚಳಿ ಅನ್ಸುತ್ತಲ್ಲ? ಫುಲ್ ಚಳಿನ ನಿಮ್ಗೆ? ಕೋಟ್ ಇದೆಲ್ಲ ಹಾಕೊಂಡು ಬಂದಿದಾರಲ್ಲ ಅದಕ್ಕೆ ಮಾತಾಡಿ. ಶಾಕ್ ಆಗಿದ್ದೀರಾ ಫುಲ್? ಹೌದಾ? ಚಳಿಗೆ ಇದೆಲ್ಲ ಹ್ಯಾಟ್ ಹಾಕೊಂಡ್ ಬಂದ್ರಾ? ಫುಲ್ ಚಳಿ ಅದಕ್ಕೆ ಜರ್ಕಿನು ಹ್ಯಾಟು ಅಲ್ವಾ? ಪಲ್ಲೆ ಅಲ್ಲ ಪಲ್ಲೆ. ವೆಲ್ಕಮ್ ಗೈಸ್, ಬನ್ನಿ ಕುತ್ಕೊಳ್ಳಿ ನೀವು ಇಲ್ಲಿ. ಇಬ್ರು ಮತ್ತೆ ಜಗಳ ಆಡ್ಕೊಂಡ್ರ ನೀವು? ಕರ್ಕೊಂಬ ಇಲ್ಲಿ ಯುಕ್ತನ. ಅಳ್ತಾವನ ಗೈಸ್? ಹುಡುಗಿ ತರ ಅಳ್ತಾ ಇದಾರಂತೆ. ಯುಕ್ತನ್ ಕರ್ಕೊಂಡ್ ಬರೋಣ. ಯುಕ್ತ ಎಲ್ಲಿದ್ದಾನಪ್ಪ? ಕಾಣಿಸ್ತಾನೆ ಇಲ್ಲ. ಯುಕ್ತ ಯಾಕೋ ಅಳ್ತಿದ್ಯಾ? ಬಾ. ಯಾರು? ಏನ್ ಹಿಡ್ಕೊಂಡು ಇಡ್ತೀಯೋ ಅದನ್ನ ಕಿತ್ಕೊಂತಾಳ. ಬಾ, ಏನಕ್ಕೆ ಕೇಳೋಣ. ಏನಕ್ಕೆ ಅಚ್ಚು ಈ ತರ ಮಾಡ್ತೀಯಾ? ಏನ್ ಹಿಡ್ಕೊಂಡು ಇಡ್ತಾರೋ ಅದನ್ನ ಕಿತ್ಕೊಂಡಿ ಅಂತೆ. ಯಾವ್ದನ್ನ? ಸ್ಕೇಲು. ಹಾ, ತಂಗಿ ಅಲ್ವಾ ಯುಕ್ತ? ಹೌದಾ? ಅವನ ಹತ್ರ ಏನಿರುತ್ತೆ ಅದನ್ನೆಲ್ಲ ಇಸ್ಕೋತಿ ಅಂತಲ್ಲ ಅಚ್ಚು, ಅದು ತಪ್ಪು ತಾನೆ. ಅವನು ಆಟ ಆಡ್ಬೇಕಲ್ವಾ ನಿಮ್ಮಣ್ಣ? ಯಾಕ್ರೋ ಇಬ್ರು ಕಿತ್ತಾಡ್ಕೋತೀರಾ? ಚಾಕ್ಲೇಟ್ ಕೊಡಕ? ತಿನ್ಲಿ ಬಿಡು, ಹೋಗ್ಲಿ. ಅವನು ತಿನ್ನೋದ್ರಲ್ಲಿ ಏನಕ್ಕೆ ನೀನು ಇದ್ ಮಾಡ್ತೀಯ? ಆಯ್ತು, ಇವಾಗ ಇಬ್ರು ಸಮಾಧಾನ ಆಗದೇ ಇಲ್ವಾ? ಕಾಂಪ್ರಮೈಸ್ ನೀನು ಆಗಲ್ವಾ? ಮಾತಾಡೋದೇ ಇಲ್ಲ ಅವಳ ಹತ್ರ. ಇನ್ಯಾವತ್ತೂ ಅಚ್ಚು ಮನೆಗೆ ಬರೋದೇ ಬೇಡ. ನೀನ್ ಒಬ್ಬನೇ ಇರ್ತೀಯ ಮನೇಲಿ. ಅಚ್ಚು ನೀನು ಅಷ್ಟೇ. ಯುಕ್ತ ಬರೋದೇ ಬೇಡ, ಒಬ್ಳೇ ಇರ್ತೀಯ ಮನೇಲಿ. ಪಾಪ ಯುಕ್ತನಿಗೆ ಯಾರು ಬರ್ತಾರೆ? ಅವನ ಜೊತೆ ನೀನ್ ಒಬ್ಳೇ ತಾನೇ ಇರೋದು. ಅಂದ್ರೆ ಇಬ್ರು ಇನ್ಮೇಲೆ ಸೇರಲ್ಲ. ನಿನಗೆ ಇಷ್ಟ ಇಲ್ವೇನೋ ಅಚ್ಚು? ಅಳ್ಬೇಡ, ನೀನು ಮಾತಾಡು. ಪಾಪ ಅವನಿಗೆ ನೀನಂದ್ರೆ ತುಂಬಾ ಇಷ್ಟ. ನೋಡು, ಹೋಗಚ್ಚು, ಅಳ್ತಾವ್. ನೀನ್ ಇದ್ ಮಾಡಲ್ವಾ ಅಣ್ಣನಿಗೆ? ಇಷ್ಟ ಇಲ್ವಾ ಅಂತ ಕೇಳಿದಕ್ಕೆ ಅವನು ಹತ್ಬಿಟ್ಟ. ನಿನ್ ಮೇಲೆ ಎಷ್ಟು ಪ್ರೀತಿ ಐತೆ ನೋಡು. ಹೋಗು, ಕರ್ಕೊ ಬಾಚು. ಬಾ ಬಾ ಪಾಪ, ಸಾರಿ ಅಂತ ಕೇಳ್ಬಿಡು, ನೀನೇ ಕೇಳ್ಬಿಡು. ಹೋಗು, ಓಡು ಬೇಗ. ಈಚೆ ಅವನೇ ಅಳ್ತಾ ಇರ್ತಾನೆ. ಇದರಲ್ಲಿ ಉಲ್ಟಾ ಆಗ್ಬಿಟ್ಟೈತೆ. ನೀನ್ ಹುಡುಗ, ಅವನು ಹುಡುಗಿ. ಹೋಗು ಬೇಗ, ಸಾರಿ ಕೇಳಚ್ಚು. ಹೋಗಚ್ಚು, ಅಲ್ಲಿ ನಿಂತವನೇ. ಹೋಗಚ್ಚು. ಆಟಿಟ್ಯೂಡ ನಿನಗೆ? ಹೋಗು ಬೇಗ, ಹೋಗಚ್ಚು.
ಇವಳು ಏನಂದ್ಲು ಗೊತ್ತಾ ಅಮ್ಮ, ಅವ್ನ ಮನೆ ಹತ್ರ ಹುಡುಗರು ಅವ್ರೆ ಅವ್ನಿಗೆ ಆಟ ಆಡೋದಕ್ಕೆ, ನಮ್ಮ ಮನೆ ಹತ್ರ ನನ್ನ ತಂಗಿ ಅಲ್ಲೂ ಅವ್ರೆ ಆಟ ಆಡೋಕ್ಕೆ, ನಾನು ಅಲ್ಲಿಡ್ತೀನಿ ಅವ್ನು ಇಲ್ಲೇ ಇರ್ಲಿ ಬೇಡ ಅಂತ ಅಂದ್ಲು. ಅದಕ್ಕೆ ಅವನು ಕೇಳ್ದೆ ನಾನು, ನಿನ್ಗೆ ಇಷ್ಟ ಇಲ್ವನೋ ಅವಳು ಇರೋದು ಅಂತ. ಅವ್ನ ಹೇಳ್ಕೊಂಡೆ ಹೊಂಟೋದ. ಅಂದ್ರೆ ಅವ್ನಿಗೆ ಇಷ್ಟ ಐತೆ ಅಚ್ಚು ಅಂದ್ರೆ. ಇವ್ಳು ನೋಡು ಸಾರಿನೇ ಕೇಳ್ತಿಲ್ಲ. ಸರಿ ಇಷ್ಟ ಇಲ್ವಾ ನಿನ್ಗೆ? ಇಷ್ಟ ಇಲ್ಲ. ಮತ್ತೆ ಇಷ್ಟ ಆದ್ರೆ ಹೋಗಿ ಸಾರಿ ಕೇಳ್ಬೇಕು. ಬಾ ಇಷ್ಟ ಇಲ್ಲ ಅಂದ್ರೆ ಬೇಡ. ನಿಂಗೆ ಇಷ್ಟ ಇಲ್ಲ ಬೇಡ. ಬಾ ಅಚ್ಚು ಮಾತಾಡ್ಸೋಣ, ನಾವು ಮಾತಾಡ್ಸೋಣ ಬಾ. ಹೇಳು, ಅಳ್ಬೇಡ ನಿನ್ನ ಹತ್ರ, ನಂಗೆ ಇಷ್ಟ ಆಗಲ್ಲ ಅಂತ ಹೇಳು. ಹೋಗ್ಲಿ ನೀನೇ ಕೇಳ್ಬಿಡೋ ಯುಕ್ತ ಸಾರಿ. ಹಾ ಆಟ ಆಡಕ್ಕೆ ಸಂದೋಕನೆ ಫ್ರೆಂಡ್ ಅಂತೀನಿ ಮುಂದೆ. ಹಾಗಾದ್ರೆ ನೀನು ಅಚ್ಚು ಬೇಡ ನಿನ್ಗೆ? ಬೇಡವಾ? ಅವಳೇ ಬರ್ಲಿ ಅಂತ ನೀನು? ಎಲ್ಲ ಅವಳು ಅಮ್ಮ ಎಲ್ಲಿ ಅವಳು? ನೋಡಿ ಗೈಸ್ ಇವ್ರಿಬ್ರದ್ದು ಆರ್ಗ್ಯುಮೆಂಟ್ ಏನ್ ಮುಗಿಸ್ಕೊಂಡು ಕೂತವಳೆ. ಅಚ್ಚು ಅವನೇ ಬರ್ಬೇಕಾ ನಿನ್ನ ಹತ್ರ ಸಾರಿ ಕೇಳ್ಕೊಂಡು? ಹಾ ಅವನೇ ಬರ್ಬೇಕಾ ನಾನಾ? ಅವನೇ ಬರ್ಬೇಕಾ? ಏನಿದಿಬ್ರು ನೀವಾಗ ಮಾತಾಡ್ಸಲ್ವ, ಆಟ ಆಡಲ್ವಾ ಹಂಗಂದ್ರೆ? ನಾನ್ ನಿಮ್ಮಿಬ್ರಿಗೂ ಗೇಮ್ ಹಾಕೊಡೋಣ ಅಂತ ಅನ್ಕೊಂಡೆ. ಕರೆಕ್ಟಾಗಿ ಊಟ ನೋಡಲ್ಲ ಅವ್ರಿಬ್ರು ಹೆಂಗ ಆಟ ಆಡ್ತವ್ರಲ್ಲಿ. ನೀನ್ ಇವಾಗ ಯಾರ ಜೊತೆ ಆಟ ಆಡ್ತೀಯಾ? ನೀನ್ ಯಾಕೆ ಅಳ್ತಾ ಇದೀಯ ಇವಾಗ? ಅಳ್ತಾವಳೆ, ಕಣ್ಣಲ್ಲಿ ನೀರು ಬಂತು. ಇಲ್ಲ ಅಳ್ತಾವಳೆ. ಇವ್ರ ಜೊತೆ ಗಾಯ್ಸ್ ಸಂಡೇ ಸ್ಯಾಟರ್ಡೆ ಆದ್ರೆ ಇವ್ರಿಬ್ರದ್ದು ಇದೇ ಗೋಳು ಗಾಯ್ಸ್. 5 ನಿಮಿಷಕ್ಕೂ ಮುಚ್ಕೋತಾರೆ, 5 ನಿಮಿಷಕ್ಕೂ ಜಗಳ ಆಡ್ತಾರೆ, 5 ನಿಮಿಷಕ್ಕೂ ಒಂದಾಯ್ತಾರೆ. ಇವತ್ತೇನೋ ಸ್ಟ್ರಾಂಗ್ ಆಗಿ ಜಗಳ ಆಡೋರೆ. ಒಂದಾಗೋದಕ್ಕೆ ನಾನು ವ್ಲಾಗೇ ಸ್ಟಾರ್ಟ್ ಮಾಡಿದೀನಿ ಇವರಿಬ್ರು ಒಂದಾಗೋದಕ್ಕೆ. ನೋಡಿ ಅವಾಗಲೇ ಟೈಮ್ ಕ್ಲಾಕ್ ಎಲ್ಲ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿದ್ರು. ಹಾ ಅವನ ಹತ್ರ ನಿನ್ಗಾಗಲ್ವಾ? ಅವ್ನ್ ಖುಷಿ ಖುಷಿಯಾಗಿರ್ಬೇಕಾ? ಕ್ವಶನ್ ಇದೆ ಕೇಳು. ಇವಳು ಹೇಳ್ತಾಳ? ಅಮ್ಮ ಹೊಡೆದ್ರೆ ತಾನೇ ಹೇಳ್ತಾಳ, ನೀನ್ ಹೊಡಿಲಿಲ್ಲ ಅಂದ್ರೂ ಹೇಳ್ತೀಯಾ? ಹೋಗ್ಲಿ ಯಾಕೆ ಅಳ್ತೀಯಾ? ಅಳ್ಬೇಡ, ಹಂಗೆ ಮಾತಾಡು. ಜಾಸ್ತಿ ಎಮೋಷನ್ ಇಲ್ಲ. ಅಳ್ದ ಅವನು ಎಮೋಷನಲ್ ಆಗಿ ಮಾತಾಡ್ತಾನೆ. ಸರಿ ಆಯ್ತು. ಇವಾಗ ಯುಕ್ತ ಸುಮ್ನೆ ಸಣ್ಣ ಪುಟ್ಟದಕ್ಕೆ ಅಳ್ಬೇಡ, ಅವಳ ಜೊತೆ ಆಟ ಆಡುವಂತೆ ಮಾತಾಡೋ. ಆಯ್ತು ಹೋಗ್ಲಿ. ಯಾರೋ ಇಬ್ರಲ್ಲಿಬ್ರು ಸಾರಿ ಕೇಳ್ರಿ. ನೀನು ಕೇಳ್ತೇನೆ ನನ್ ಮಗ, ಕೇಳ್ತಾನೆ. ಅಂದ್ರೆ ಅವಳೇ ಫಸ್ಟ್ ಕೇಳ್ಬೇಕು. ಅಲ್ಲ ಇವಾಗ ಇಬ್ರು ಸಾರಿ ಕೇಳಿ, ಸರಿನಾ? ಏಯ್ ತಪ್ಪೇನಿಲ್ಲ ಅಮ್ಮ, ಇದನ್ನ ಸಾರಿ ಕೇಳ್ಸಮ್ಮ ಸಾಕು. ಅವಾಗ್ಲಿಂದ ಇಬ್ರು ಮಾತಾಡ್ತಾನೆ ಅವ್ರೆ. ಅವ್ರಿಬ್ರು ಸಾರಿ, ಇಬ್ರು ಸಾರಿ ಕೇಳ್ರಿ ಒಟ್ಟಿಗೆ, ಅವಾಗ ಸರಿ ಹೋಗ್ಬಿಡುತ್ತೆ ಅಚ್ಚು. ಹಾ ಏಯ್ ಕೇಳ. ಸೂಪರ್ ಅಷ್ಟೇ. ಇಬ್ರು ಹ್ಯಾಂಡ್ ಶೇಕ್. ರೈಟ್ ಹ್ಯಾಂಡ್ ಅದು. ಇದು ಕ್ಯಾಮ್ರಾದಲ್ಲಿ ತೊಳ್ಕೊಳಕ್ ಈ ತರ ಕಾಣ್ತೈತೆ. ಹಬ್ಬ ಅಂತೂ ಇಂತೂ ಕಾಂಪ್ರು ಆದ್ರು. ಸರಿ ಇವಾಗ ಟಿಫನ್ ರೆಡಿ ಆಗಿದೆ, ಬಿರಿಯಾನಿ. ಬನ್ನಿ ಎಲ್ಲರೂ ಬಿರಿಯಾನಿ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಅಂದ್ರೆ ಆಟ ಆಡೋದು. ಏಯ್ ಜಗಳ ಬೇಡಪ್ಪ, ಜಗಳ ಆಡ್ಬೇಡ್ರಿ. ಮತ್ತೆ ನೀವಿಬ್ರು ಜಗಳ ಮಾಡಿದ್ರೆ ಆಗಲ್ಲ. ಹಾ ಸರಿ ಇವಾಗ ಟಿಫನ್ ಮಾಡೋಣ ಬರ್ರಿ. ಟಿಫನ್ 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 ರೆಡಿ ಆಗಿದೆ ನೋಡಿ ಗೈಸ್. ಇಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ. ಅಣ್ಣ ಬಿರಿಯಾನಿ ಮಾಡ್ತಿದ್ದಾರೆ ಸ್ಪೆಷಲ್ ಆಗಿ, ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಹೆವಿ ಸಕ್ಕತ್ತಾಗಿರುತ್ತೆ. ನೋಡಿ ಇಲ್ಲಿ ಅಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟಿಫನ್ ಏನ್ ಮಾಡಿರ್ತಾರೆ, ಯಾವ ತರ ಸ್ಪೆಷಲ್ ಇರುತ್ತೆ, ಮತ್ತೆ ಮಕ್ಕಳದು ಹೇಗಿರುತ್ತೆ ಸಂಡೇ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಪಾರ್ಟ್ 2 ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ವೆಯ್ಟ್ ಮಾಡ್ತಾರೆ ನೆಕ್ಸ್ಟ್ ವ್ಲಾಗೋಸ್ಕರ. ಬಾಯ್ ಬಾಯ್.
ಆಗೋಯ್ತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು